ಸಿಂಹರಾಶಿ, ಬೇರೆಯವರ ವಿಚಾರಕ್ಕೆ ತಲೆ ಹಾಕಿ ಅವಮಾನ ಮಾಡಿಕೊಳ್ತೀರಿ. ಇದು ಸ್ವಯಂಕೃತ ಅಪರಾಧ. ನಿಮಗೆ ಬೇಕಾಗಿರೋದಿಲ್ಲ. ಯಾರ ವಿಷಯವನ್ನು ಕಟ್ಟಿಕೊಂಡು ನಿಮಗೇನಾಗಬೇಕಾಗಿದೆ, ಆದರೆ ಅಷ್ಟೊಂದು ಆಸಕ್ತಿ ಬೇರೆಯವರ ವಿಷಯ ಅಂತಂದರೆ, ಹಾಗಾಗಿ ಅವಮಾನ ಮಾಡಿಕೊಳ್ತೀರಿ ಅಂತ ಅರ್ಥ. ನಿಮ್ಮ ಕೆಲಸ, ಒತ್ತಡ ಇವ್ಯಾವುದನ್ನು ಕೂಡ ಬೇರೆಯವರ ಮೇಲೆ ಹಾಕಬೇಡಿ. ನಿಮ್ಮ ಯಾವುದೇ ಕೆಲಸಗಳಿರಲಿ ಅದನ್ನ ಬೇರೆಯವರಿಗೆ ವಹಿಸಬೇಡಿ. ನೀವೇ ನಿಮ್ಮ ಕೆಲಸವನ್ನು ಮಾಡಿ ಅನ್ನುವಂಥದ್ದು. ಮಹಿಳೆಯರು ಸೌಂದರ್ಯವರ್ಧಕ ವಸ್ತುಗಳನ್ನು ಖರೀದಿ ಮಾಡೋದರಲ್ಲಿ ಆಸಕ್ತಿಯನ್ನು ತೋರಿಸಬಹುದು, ಅಥವಾ ಬೆಲೆ ಬಾಳ್ತಕ್ಕಂತಹ ವಸ್ತುಗಳ ಖರೀದಿಯಿಂದ ನಿಮಗೆ ಸಂತೋಷ ಆಗತ್ತೆ ಅಂತ ಹೇಳಿ ಅಂದ್ಕೊಳ್ಬಹುದು ಅಂತ ಅರ್ಥ. ಕೆಲವು ವಿಚಾರಗಳಲ್ಲಿ ಮನೆಯವರು ನಿಮ್ಮನ್ನು ಪರಿಗಣಿಸೋದಿಲ್ಲ, ಲೆಕ್ಕಕ್ಕೆ ತಗೊಳ್ಳೋದಿಲ್ಲ. ನಿಮ್ಮನ್ನು ಬಿಟ್ಟು ಕೆಲವು ನಿರ್ಧಾರಗಳನ್ನು ಮಾಡ್ತಾರೆ, ಇಲ್ಲ ಯಾವುದೋ ಒಂದು ತೀರ್ಮಾನಕ್ಕೆ ಬಂದ ನಂತರದಲ್ಲಿ ನಿಮಗೆ ತಿಳಿಸ್ತಾರೆ ಅನ್ನುವಂಥದ್ದೆಲ್ಲ ಆಗಬಹುದು. ಹೊಸ ಸಂಬಂಧದ ವಿಚಾರ ಚರ್ಚೆಗೆ ಬರುತ್ತೆ, ಸರಿತಪ್ಪುಗಳ ಚರ್ಚೆ ಆಗತ್ತೆ, ಮಾತು ವಿಕೋಪಕ್ಕೆ ಹೋಗ್ತಕ್ಕಂತಹ ಸಾಧ್ಯತೆ. ಮಕ್ಕಳ ಬಗ್ಗೆ ಎಚ್ಚರಿಕೆಯನ್ನು ವಹಿಸಿ ಮನೋಭವ ಮಂತ್ರವನ್ನು ಉಪಾಸನೆ ಮಾಡಿ ಶ್ರವಣ ಮಾಡಿ ಶುಭವಾದ. ಕನ್ಯಾ ರಾಶಿ, ದಾಂಪತ್ಯದಲ್ಲಿ ಬಿರುಕು ಅಥವಾ ವಿರಸ ಅನ್ನುವಂಥದ್ದನ್ನು ನೋಡಬೇಕಾದ ದಿವಸ. ಹೊಟ್ಟೆಗೆ ಸಂಬಂಧಪಟ್ಟ ಹಾಗೆ ಸಮಸ್ಯೆಗಳಾಗತ್ತೆ. ಏನೋ ಔಷಧಿಯನ್ನು ಸೇವನೆ ಮಾಡಿರೋದ್ರಿಂದ ಅದು ಆರೋಗ್ಯದಲ್ಲಿ ವ್ಯತ್ಯಾಸವನ್ನು ತೋರಿಸ್ತಾ ಇದೆ ಅನ್ನುವಂಥದ್ದು ಗೊತ್ತಾಗುತ್ತೆ. ವೈದ್ಯರ ಸೂಕ್ತ ಸಲಹೆಯನ್ನು ಪಡ್ಕೊಳ್ಳಿ. ಆರೋಗ್ಯವನ್ನು ಸರಿಯಾದಂತಹ ರೀತಿಯಲ್ಲಿ ಕಾಪಾಡಿಕೊಳ್ಳಿ. ಯಾವುದೇ ರೀತಿಯ ತೊಂದರೆಗೆ ಅವಕಾಶಗಳು ಬರದ ಹಾಗೆ ನೋಡ್ಕೊಳ್ಳಿ ಅಂತ ಅರ್ಥ. ಆಯಾಸದಿಂದ ಸ್ವಲ್ಪ ಮಟ್ಟಿಗೆ ಕಿರಿಕಿರಿ ಆಗ್ತಕ್ಕಂಥದ್ದಿದೆ. ಉದ್ಯಮಿಗಳಿಗೆ ಹಣದ ಏರುಪೇರಿನಿಂದ ತೊಂದರೆಯಾಗ್ತಕ್ಕಂಥದ್ದು. ದುಡ್ಡು ಕಾಸಿನ ವಿಚಾರದಲ್ಲಿ ದೊಡ್ಡ ಮಟ್ಟದಲ್ಲಿ ವ್ಯತ್ಯಾಸಗಳಾಗತ್ತೆ. ಅದು ದೊಡ್ಡ ಮಟ್ಟದ ತೊಂದರೆಗೆ ಕಾರಣವಾಗ್ತಕ್ಕಂಥದ್ದು. ಆಯಾಸದಿಂದ ಯಾವಾಗ ಶಾರೀರಿಕವಾದಂತಹ ಸಮಸ್ಯೆಗಳು ಅಥವಾ ಕಿರಿಕಿರಿಯೋ ಆಗುತ್ತೆ, ಯಾವ ಕೆಲಸದಲ್ಲೂ ಕೂಡ ಆಸಕ್ತಿ ಅಂತಕ್ಕಂಥದ್ದು ಇರೋದಿಲ್ಲ ಅಂತ ಅರ್ಥ. ಮನೆಯಲ್ಲಿ ಕಹಿ ವಿಚಾರಗಳನ್ನು ಮಾತಾಡಬೇಡಿ. ಯಾವುದು ಮನಸ್ಸಿಗೆ ಅಹಿತವಾಗ್ತಕ್ಕಂತಹ ವಿಷಯಗಳಿದೆಯೋ ಅದನ್ನು ಮನೆಯಲ್ಲಿ ಚರ್ಚೆ ಮಾಡುವಂಥದ್ದು ಬೇಡವೇ ಬೇಡ. ಅದು ಮನೆಯಲ್ಲಿ ಯಾರು ಸೂಕ್ಷ್ಮವಾಗಿರ್ತಾರೋ ಅಥವಾ ಯಾರು ದುರ್ಬಲರಾಗಿರ್ತಾರೋ ಅವರ ಮೇಲೆ ಹೆಚ್ಚಿನ ಪ್ರಭಾವವನ್ನು, ಪರಿಣಾಮವನ್ನು ಬೀರತಕ್ಕಂಥದ್ದಾಗಬಹುದು. ನಿಗೂಢವಾದಂತಹ ವಿಚಾರಗಳು ನಿಮ್ಮನ್ನು ಹುಡುಕಿಕೊಂಡು ಬರ್ತಕ್ಕಂಥದ್ದು. ಆ ಒಂದು ವಿಚಿತ್ರವನ್ನು ಈ ದಿವಸ ನೋಡಬೇಕಾದಂಥದ್ದು. ಐಕ್ಯಮತ್ಯ ಮಂತ್ರವನ್ನು ಶ್ರವಣ ಮಾಡಿ ಶುಭವಾದ. ತುಲಾರಾಶಿ, ಮನೆಯಲ್ಲಿ ಯಾವುದೋ ಪದಾರ್ಥಗಳು ಬಿದ್ದು ನಷ್ಟವಾಗಬಹುದು, ಒಡೆದು ಹೋಗಬಹುದು. ಅದರಲ್ಲೂ ಗಾಜಿನ ಪದಾರ್ಥಗಳು ಒಡೆದು ಹೋದರೆ ಅಪಶಕುನ ಅನ್ನುವಂತಹ ಅನುಭವ ಅಥವಾ ಆ ಒಂದು ಭಾವನೆ ನಿಮ್ಮ ಮನಸ್ಸಿಗೆ ಬರಬಹುದು. ಗೊತ್ತಿಲ್ಲದೆ ಇರತಕ್ಕಂತಹ ವಿಚಾರದಲ್ಲಿ ಸಿಗಹಾಕ್ಕೊಳ್ತೀರಿ. ಯಾವ ವಿಷಯದ ಬಗ್ಗೆ ಏನೂ ಮಾಹಿತಿ ಇಲ್ಲವೋ ಅದರ ಬಗ್ಗೆ ಮಾತಾಡುವಂಥದ್ದು, ಅದರ ಬಗ್ಗೆ ಇನ್ನೇನೋ ಹೇಳಿಕೆ ಕೊಡುವಂಥದ್ದು, ಇದರಿಂದ ನೀವು ಸಿಗಹಾಕ್ಕೊಳ್ತೀರಿ. ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಗೊಂದಲಗಳಾಗತ್ತೆ. ಅದನ್ನು ಸರಿಪಡಿಸ್ಕೊಳ್ಬೇಕು, ಮಾಹಿತಿಯನ್ನು ಸಂಗ್ರಹ ಮಾಡಬೇಕು ಅನ್ನುವಂಥದ್ದು. ಬಂಧುಗಳಲ್ಲಿದ್ದಂತಹ ಭಿನ್ನಾಭಿಪ್ರಾಯ ಅಥವಾ ಏನೋ ಬೇರೆ ರೀತಿಯ ಅಪಾರ್ಥ ಮಾಡಿಕೊಂಡಂತಹ ವಿಚಾರಗಳು ದೂರವಾಗುತ್ತೆ. ಅನ್ಯೋನ್ಯತೆ ಅಂತಕ್ಕಂಥದ್ದು ಅಲ್ಲಿ ಸ್ಪಷ್ಟವಾಗ್ತಾ ಹೋಗುತ್ತೆ. ಮನೆಯಲ್ಲಿ ಮಂಗಳ ಕಾರ್ಯ, ಮದುವೆ, ಈ ವಿಚಾರಗಳು ಪ್ರಸ್ತಾಪಕ್ಕೆ ಮುನ್ನೆಲೆಗೆ ಬರತಕ್ಕಂಥದ್ದಿದೆ. ಸಾಕು ಪ್ರಾಣಿಗಳ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ. ಸಾಕು ಪ್ರಾಣಿಗಳಿಂದಲೇ ತೊಂದರೆಯಾಗ್ತಕ್ಕಂಥದ್ದು ಅಥವಾ ಸಾಕು ಪ್ರಾಣಿಗಳಿಗೆ ತೊಂದರೆಯಾಗ್ತಕ್ಕಂಥದ್ದಿದೆ. ಇದನ್ನು ಗಮನಿಸಬೇಕಾದಂಥದ್ದು. ಮುದ್ರಕರಿಗೆ ಅಂದರೆ ಪ್ರಿಂಟಿಂಗ್ ಸೆಕ್ಷನಲ್ಲಿ ಅಥವಾ ಪ್ರಿಂಟಿಂಗ್ ಮೀಡಿಯಾ ಅಥವಾ ಆ ರೀತಿಯ ಉದ್ಯೋಗವನ್ನು ಮಾಡ್ತಕ್ಕಂಥವರಿಗೆ ಲಾಭ ಅಥವಾ ಶುಭ ಅಂತಕ್ಕಂಥದ್ದು, ಒಳ್ಳೆಯ ಕೀರ್ತಿ ಅನ್ನುವಂಥದ್ದು ಇದೆ. ರುದ್ರಮಂತ್ರ ಶ್ರವಣವನ್ನು ಮಾಡಿ ಶುಭವಾಗಿ.